ರಸ್ತೆ ಪಕ್ಕದಲ್ಲೇ ಈ ಸ್ಪಾಟ್ ಇರೋದ್ರಿಂದ ಕಿಶನ್ ಜನರಿಗೂ ಕುತೂಹಲ ಇದೆ, ಮತ್ತೆ ದಾರಿ ಹೋಕರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಕಾರ್ಯಾಚರಣೆಯನ್ನ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಯಾವ ತರ ಸವಾಲಾಗಿದೆ ಈ ಸ್ಪಾಟ್ ಅಧಿಕಾರಿಗಳಿಗೆ? ಖಂಡಿತ ನಾವು ಇವಾಗಲೇ ತೋರಿಸಿದ್ವಿ, ಇದೊಂದು ಬಹುಮುಖ್ಯ ಸಂಪರ್ಕದ ರಸ್ತೆ. ಇಲ್ಲಿನ ಪಕ್ಕದ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಪರ್ಕ ಮಾಡುವಂಥ ರಸ್ತೆ. ಉಜಿರೆ ಭಾಗದಿಂದ ಬರುವಂಥ ಎಲ್ಲ ವಾಹನಗಳು ಧರ್ಮಸ್ಥಳವನ್ನು ಸೇರಬೇಕಾದ್ರೆ ಇದೇ ರಸ್ತೆಯ ಮೂಲಕವಾಗಿ ಹೋಗಬೇಕಾಗತ್ತೆ. ಸದ್ಯ ಇವತ್ತು ಕೂಡ ಬಹಳಷ್ಟು ಟ್ರಾಫಿಕ್ ದಟ್ಟಣೆಯನ್ನು ಈ ಭಾಗದಲ್ಲಿ ಕಾಣ್ತಾ ಇದ್ದೀರಿ. ಇವತ್ತು ವೀಕೆಂಡ್ ಆಗಿರೋ ಕಾರಣಕ್ಕಾಗಿ ಪಕ್ಕದ ಧಾರ್ಮಿಕ ಕ್ಷೇತ್ರಗಳಿಗೆ ಹಲವು ಜನ ಕೂಡ ಬರ್ತಾರೆ. ಬೇರೆ ಬೇರೆ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ವಾಹನದ ಓಡಾಟ ಕೂಡ ಇವತ್ತಿನ ವೀಕೆಂಡ್ನ ಈ ದಿನದಲ್ಲಿ ಕೂಡ ಇದೆ. ಆದರೆ ರಸ್ತೆಯ ಪಕ್ಕದಲ್ಲೇ ಬಹಳ ಅತಿ ದೊಡ್ಡ ಕಾರ್ಯಾಚರಣೆ ಆದರೂ ಕೂಡ ವಾಹನ ಸಂಚಾರವನ್ನು ನಿಲ್ಲಿಸಿ ಕಾರ್ಯಾಚರಣೆ ಮಾಡುವಂಥ ಆಪ್ಷನ್ ಎನ್ನುವುದು ಅದು ಪೊಲೀಸರ ಬಳಿ ಇಲ್ಲ. ಯಾಕೆಂದರೆ ಈ ರಸ್ತೆಗೆ ತಾತ್ಕಾಲಿಕವಾಗಿ ಪರ್ಯಾಯ ರಸ್ತೆ ಇನ್ನೊಂದು ಇಲ್ಲ. ಈ ನಿಟ್ಟಿನಲ್ಲಿ ಪೊಲೀಸರು ವಾಹನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವುದು ದೊಡ್ಡ ತ್ರಾಸದಾಯಕ ಕೆಲಸ ಆಗಿರೋ ಕಾರಣಕ್ಕಾಗಿ ಜನರನ್ನು ಯಾರನ್ನ ಇಲ್ಲಿ ನಿಲ್ಲೋಕೆ ಬಿಡ್ತಾ ಇಲ್ಲ. ಯಾಕೆಂದರೆ ಕಳೆದ 4 ದಿನಗಳಲ್ಲಿ ನಾವು ನೋಡಬೇಕಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಈ ಭಾಗದಲ್ಲಿ ಏನಾಗ್ತಾ ಇದೆ, ಕಾಡಿನ ಒಳಗೆ ಏನಾಗ್ತಾ ಇದೆ, ಹೇಗೆ ಉತ್ಖನನ ಕಾರ್ಯ ಆಗ್ತಾ ಇದೆ, ಸಮಾಧಿಯ ಒಳಗೆ ಕಳೆಬರ ಸಿಗ್ತಾ ಇಲ್ವಾ ಎಂಬುದರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ರು. ಕೇವಲ ಧರ್ಮಸ್ಥಳ ಗ್ರಾಮ ಅಲ್ಲ, ಅಕ್ಕಪಕ್ಕದ ಹಲವು ಜನರು, ಊರಿನ ಜನರು ಬರುವಂಥ ಕುತೂಹಲಿಗರ ಸಂಖ್ಯೆಯೂ ಕೂಡ ಜಾಸ್ತಿ ಆಗಿತ್ತು. ಹಾಗಾಗಿ ಪೊಲೀಸರಿಗೆ ಇಲ್ಲಿನ ಜನರನ್ನ ನಿಯಂತ್ರಣ ಮಾಡೋದೇ ಬಹಳಷ್ಟು ದೊಡ್ಡ ಸವಾಲಾಗಿತ್ತು. ಸದ್ಯ ಅದೇ ಸವಾಲು ಈಗ ಸ್ಪಾಟ್ ನಂಬರ್ 9 ಅಲ್ಲಿ ಆಗ್ತಾ ಇರುವಂಥದ್ದು. ರಸ್ತೆಯಿಂದ ಕೇವಲ 10 ಮೀಟರ್ ಒಳಭಾಗದಲ್ಲಿ ಈ ಕಾರ್ಯಾಚರಣೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಜನರನ್ನ ಚದುರಿಸೋಕೆ ಕೂಡ ಹರಸಾಹಸವನ್ನು ಪೊಲೀಸರು ಪಡ್ತಾ ಇದ್ದಾರೆ. ಕೇವಲ ಧರ್ಮಸ್ಥಳ ಠಾಣಾ ಪೊಲೀಸರು ಅಲ್ಲ, ಜಿಲ್ಲೆಯ ಬೇರೆ ಬೇರೆ ಠಾಣೆಗಳ ಪೊಲೀಸರು, ಅಕ್ಕಪಕ್ಕದ ಜಿಲ್ಲೆಯ ಪೊಲೀಸರನ್ನು ಕೂಡ ಇಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿರುವಂಥದ್ದು. ಇನ್ನೇನು ಸ್ಪಾಟ್ ನಂಬರ್ 9ನ ಅಂತಿಮವಾದ ಕ್ಷಣದಲ್ಲಿ ನಾವಿದ್ದೇವೆ. ಕೆಲವೇ ಕ್ಷಣದಲ್ಲಿ ಈ ಸ್ಪಾಟ್ ನಂಬರ್ 9 ನಮಗೆ ಒಂದು ಪೂರ್ಣ ಪ್ರಮಾಣದ ಪಿಕ್ಚರ್ ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಎಲ್ಲ ಸ್ಪಾಟ್ಗಳಂತೆ ಈ ಸ್ಪಾಟ್ ನಂಬರ್ 9 ಅಲ್ಲ. ಅನಾಮಿಕ ವ್ಯಕ್ತಿ ಬಹಳ ಆತ್ಮವಿಶ್ವಾಸದಿಂದ ಹೇಳಿಕೊಂಡಿರುವಂಥ ಪ್ರಕಾರವಾಗಿ ಸ್ಪಾಟ್ ನಂಬರ್ 9ನಿಂದ ಸ್ಪಾಟ್ ನಂಬರ್ 12 ತನಕ ಬಹುತೇಕ ಎಲ್ಲ ಕಳೆಬರದ ಅಂಶಗಳು ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಮಾಡಿರುವಂಥ ಗುರುತು ಏನಿದೆ ಅದು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ ಎಂಬುದರ ಬಗ್ಗೆ ಅನಾಮಿಕ ವ್ಯಕ್ತಿ ಹೇಳಿರೋ ಕಾರಣಕ್ಕಾಗಿ ಬಹಳ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಮತ್ತೊಂದು ಕಡೆ ಅನಾಮಿಕ ವ್ಯಕ್ತಿ ಹೇಳಿರುವಂಥ ಪ್ರಕಾರವಾಗಿ ಕಳೆಬರ ಸಿಕ್ಕರೆ ತನಿಖೆ ಒಂದು ಹಂತದಲ್ಲಿ ಮುಂದೆ ಹೋಗುತ್ತೆ. ಈ 4 ಸ್ಪಾಟ್ಗಳಲ್ಲಿ ಏನಾದರೂ ಕಳೆಬರ ಸಿಗದೆ ಹೋದರೆ ಈ ಪ್ರಕರಣದ ಸತ್ಯಾಸತ್ಯತೆ ಬಗ್ಗೆ ಜನ ಮತ್ತೆ ಚರ್ಚೆ ಮಾಡೋಕ್ಕೆ ಆರಂಭ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲವುದಕ್ಕೂ ಕೂಡ ಈ 4 ಸ್ಪಾಟ್ಗಳು ಬಹು ಮುಖ್ಯವಾಗಿರುವಂಥದ್ದು, ಬಹು ಪ್ರಮುಖವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಮತ್ತಷ್ಟು ಇಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲೇ ವಿದ್ಯುತ್ ಕಂಬ ಇರೋ ಕಾರಣಕ್ಕಾಗಿ, ಟ್ರಾನ್ಸ್ಫರ್ ಕಂಬ ಇರೋ ಕಾರಣಕ್ಕಾಗಿ ಸದ್ಯ ವಿದ್ಯುತ್ ಸಂಪರ್ಕವನ್ನು ಕೂಡ ಕಡಿತ ಮಾಡಲಾಗಿದೆ. ಆ ಡೇರೆಯ ಒಳಭಾಗದಲ್ಲಿ ಎಸಿ ಸ್ಟೆಲ್ಲಾ ವರ್ಗೀಸ್ ಆಗಿರ್ಬೋದು, SP ಜಿತೇಂದ್ರ ಕುಮಾರ್ ದಯಾಮ, ಫಾರೆನ್ಸಿಕ್ ಸೋಕೋ ಮತ್ತು ಹಲವು ಅಧಿಕಾರಿಗಳು ಕೂಡ ಇದ್ದಾರೆ. ಕಳೆದ 5 ದಿನಗಳಿಂದ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಒಬ್ಬ ಮಹಿಳಾ ಅಧಿಕಾರಿ ಆದರೂ ಕೂಡ ಈ ಕಾಡಿನ ಒಳಭಾಗಕ್ಕೆ ಹೋಗಿ ಬೆಳಗ್ಗೆ ಸುಮಾರು 11 ಗಂಟೆಯಿಂದ ಸಂಜೆ ಸುಮಾರು 6:30-7 ಗಂಟೆ ತನಕ ಇಡೀ ಕಾರ್ಯಾಚರಣೆಯ ತಂಡದಲ್ಲಿದ್ದರು. ಅವರ ದಕ್ಷತೆ ಮತ್ತು ಕೆಲಸದ ಮೇಲಿರುವಂತಹ ಕಾರ್ಯಕ್ಷಮತೆ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕೆಂದರೆ ನೀವು ನೋಡ್ತಾ ಇರುವಂತೆ ಇದು ದೊಡ್ಡ ಕಾಡು, ದಟ್ಟ ಕಾನನ. ಈ ಕಾನನದ ಒಳಭಾಗದಲ್ಲಿ ಹಲವು ವಿಷಜಂತುಗಳು ಕೂಡ ಇದೆ, ಸೊಳ್ಳೆಗಳ ಕಾಟ ಕೂಡ ಇರುವಂಥದ್ದು. ಇದರ ನಡುವೆಯೂ ಕೂಡ ಅಧಿಕಾರಿಗಳು ಕಾರ್ಯಕ್ಷಮತೆಯನ್ನು ಮೆರೀತಿದ್ದಾರೆ. ಯಾಕೆಂದರೆ ಇಡೀ ರಾಜ್ಯ, ಇಡೀ ರಾಷ್ಟ್ರ ಬಹಳಷ್ಟು ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ಗಮನಿಸ್ತಾ ಇದೆ. ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಸಮಾಜದ ಮುಂದೆ ತೆರೆದಿಡುವಂಥ ದೊಡ್ಡ ಸವಾಲು ಅದು SITಯ ಮೇಲೆ ಇರುವಂಥದ್ದು. SIT ಒಂದು ಕಡೆ ಕೆಲಸವನ್ನು ಮಾಡ್ತಾ ಇದೆ, ಆದರೆ ಈ ಉತ್ಖನನ ಪ್ರಕ್ರಿಯೆಯಲ್ಲಿ ಸುಪ್ರೀಂ ಯಾರಾಗ್ತಾರೆ ಅಂತ ಹೇಳಿದರೆ ಮ್ಯಾಜಿಸ್ಟ್ರೇಟ್ ಪವರ್ ಉಳ್ಳಂಥ AC ಅವರು, AC ಸ್ಟೆಲ್ಲಾ ವರ್ಗೀಸ್ ಇವತ್ತು ಕೂಡ 11 ಗಂಟೆ ಸುಮಾರಿಗೆ ಈ ಭಾಗಕ್ಕೆ ಬಂದು ಈಗ ಕಾರ್ಯಾಚರಣೆಗೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರ ಸಮ್ಮುಖದಲ್ಲಿ ಎಲ್ಲ ಪ್ರಕ್ರಿಯೆಗಳು ಆಗ್ತಾ ಇರುವಂಥದ್ದು. ಶರ್ಮಿತಾ, ಇನ್ನೇನು ಮುಕ್ಕಾಲು ಗಂಟೆಯ ಒಳಭಾಗದಲ್ಲಿ ಸ್ಪಾಟ್ ನಂಬರ್ 9ನ ಭವಿಷ್ಯ ನಿರ್ಧಾರ ಆಗುತ್ತೆ. ಶರ್ಮಿತಾ. ಕಿಶನ್, ಸೆಕೆಂಡ್ ಡೇ ಆಪರೇಷನ್ ಅಲ್ಲಿ ನಾವು ಗಮನಿಸಿದ್ವಿ, ಅಂದ್ರೆ ವೆರಿ ಫಾಸ್ಟ್ ಆಗಿ ಅಲ್ಲಿ ಗುಂಡಿ ತೋಡುವಂತ ಕೆಲಸಗಳು ಆಗ್ತಾ ಇತ್ತು. ಗಂಟೆಗೆ ಅಥವಾ 1.5 ಗಂಟೆಗೆ ಒಂದು ಗುಂಡಿ ತೋಡುವಂತ ಪ್ರಕ್ರಿಯೆನ ಮಾಡ್ತಾ ಇದ್ರು. ಸೊ ಈ ಪರ್ಟಿಕ್ಯುಲರ್ ಸ್ಪಾಟ್ ಮೇಲೆ ದೂರುದಾರನಿಗೂ ಆತ್ಮವಿಶ್ವಾಸ ಇರೋದ್ರಿಂದ ಏನು ನಿಧಾನಗತಿಯಲ್ಲಿ ಗುಂಡಿ ತೋಡೋ ಪ್ರಕ್ರಿಯೆ ಆಗ್ತಾ ಇದೆಯಾ ಅಥವಾ ಇವತ್ತು ಫಾಸ್ಟ್ ನಡೆಸ್ತಾ ಇದ್ದಾರೆ, ಅದ್ರ ಬಗ್ಗೆ ಮಾಹಿತಿ? ಖಂಡಿತ ಶರ್ಮಿತಾ, ಯಾಕೆಂದರೆ ಕಳೆದ 2 ದಿನ ಅದು ಸ್ಪಾಟ್ ನಂಬರ್ 6
ಸಿಕ್ಕಿದ ನಂತರವಾಗಿ ಸಂಜೆ 7:30 ತನಕ ಸ್ಥಳ ಮಹಾಜರೆ ಇತ್ತು. ಆದರೆ 4, 5 ಮತ್ತು ನಿನ್ನೆ ಕೂಡ ಅಷ್ಟೇ ಬಹಳಷ್ಟು ತೀವ್ರಗತಿಯಲ್ಲಿ ಈ ಉತ್ಖನನ ಕಾರ್ಯವನ್ನು ಮಾಡಿದ್ರು. ಇವತ್ತು ಕೂಡ ಅದೇ ವೇಗದಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಆದರೆ ಬಹುಮುಖ್ಯವಾಗಿ ಈ ಸ್ಪಾಟ್ಗಳೇನಿವೆ, ಸ್ಪಾಟ್ ನಂಬರ್ 9 ಬಹಳಷ್ಟು ಪ್ರಮುಖವಾಗಿರೋ ಕಾರಣಕ್ಕಾಗಿ ಎಲ್ಲ ಸೂಕ್ಷ್ಮ ವಿಚಾರಗಳನ್ನು ಕೂಡ ಗ್ರಹಿಸಿ ಅಧಿಕಾರಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುತ್ತಳತೆಯ ಆಧಾರದಲ್ಲಿ ಅಂದರೆ ಸುಮಾರು 4 ರಿಂದ 5 ಫೀಟ್ ಅಗಲ, ಗರಿಷ್ಠ ಪ್ರಮಾಣ ಅಂದರೆ ಸುಮಾರು 6 ಫೀಟ್ ಅಗಲ ಆಳ ತನಕ ಇಲ್ಲಿ ಉತ್ಖನನ ಮಾಡ್ಬೋದು. ಬಳಿಕ ಅನಾಮಿಕ ವ್ಯಕ್ತಿಯ ವಿವೇಚನೆಗೆ ಇಲ್ಲಿ SIT ಅಧಿಕಾರಿಗಳು ಬಿಡ್ತಾರೆ. ಏನಾದರೂ ಸಂಶಯ ಇದ್ದರೆ ಕಳೆಬರ ಸಿಗದೆ ಹೋದಂಥ ಸಂದರ್ಭದಲ್ಲಿ ಅದು ಮತ್ತಷ್ಟು ಡಿಗ್ ಮಾಡೋದಾಗಿರ್ಬೋದು, ಮತ್ತಷ್ಟು ಅಗಲವಾಗಿ ಗುಂಡಿಯನ್ನು ತೋಡೋದಾಗಿರ್ಬೋದು, ಎಲ್ಲವೂ ಕೂಡ ಅದು ಅನಾಮಿಕನ ಮುಂದಿನ ಹೇಳಿಕೆಗೆ ಅದು ನೇರವಾಗಿ ಕಾರಣ ಆಗುತ್ತೆ. ಅನಾಮಿಕ ಕೊಟ್ಟಂಥ ಹೇಳಿಕೆ ಅನುಸಾರವಾಗಿ ಇಲ್ಲಿ ಡಿಗ್ಗಿಂಗ್ ಪ್ರಕ್ರಿಯೆ ಆಗುತ್ತೆ. ಸದ್ಯ ಬಂದಿರುವಂಥ ಮಾಹಿತಿ ಪ್ರಕಾರವಾಗಿ ಕೇವಲ ಮಾನವ ಶ್ರಮದ ಮೂಲಕವಾಗಿ 3 ಫೀಟ್ನವರೆಗೆ ಗುಂಡಿಯನ್ನು ತೋಡಲಾಗಿದೆ. ಈಗ ಹಿಟಾಚಿ ಮೂಲಕವಾಗಿ ಗುಂಡಿಯನ್ನು ತೋಡುವಂಥ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಇದರ ವೇಗವನ್ನು ಗಮನಿಸಿ ಹೋದರೆ ಕಳೆದ 4 ಮತ್ತು 5ನೇ ಸ್ಪಾಟ್ನಲ್ಲಿ 2 ಗಂಟೆಗಳಿಗೆ ಒಂದು ಸ್ಪಾಟ್ ಥರ ಇಲ್ಲಿ ಅಧಿಕಾರಿಗಳು ಮುಗಿಸಿದ್ರು. ಆ ಭಾಗದಲ್ಲಿ ಸುಮಾರು ನೀರಿನ ಹೊರತೆ ಕಾಣಿಸಿಕೊಂಡಿತ್ತು. ಹಾಗಾಗಿ ಹಾರೆ ಪಿಕ್ಕಾಸು ಮೂಲಕವಾಗಿ ಅದನ್ನು ಉತ್ಖನನ ಮಾಡೋದು ಬಹಳಷ್ಟು ಕಷ್ಟ ಆಗಿತ್ತು. ಆದರೆ ಸ್ಪಾಟ್ ನಂಬರ್ 9 ನಂತರವಾಗಿ ಅಂಥ ಯಾವುದೇ ಸವಾಲುಗಳು ಬರಲ್ಲ. ಆದರೆ ಎಲ್ಲವೂ ಕೂಡ ಮರದ ಕೆಳಭಾಗದಲ್ಲಿ ಇರುವಂಥ ಸ್ಪಾಟ್. ನೀವು ಮತ್ತೆ ನಾನು ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಸ್ಪಾಟ್ ನಂಬರ್ 9 ಎಲ್ಲವೂ ಕೂಡ ದೊಡ್ಡ ಮರದ ಕೆಳಭಾಗದಲ್ಲಿ ಆತ ಗುರುತು ಮಾಡಿರುವಂಥ ಪಾಯಿಂಟ್ಗಳು. ಹಾಗಾಗಿ ಅಲ್ಲಿ ಬೇರುಗಳು ಸಿಗುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಕಲ್ಲುಗಳು ಇರುವಂಥ ಸಾಧ್ಯತೆಗಳು ಕೂಡ ಇದೆ. ಕೇವಲ ಹಾರೆ ಪಿಕ್ಕಾಸು ಮೂಲಕವಾಗಿ ಆ ಬೇರು, ಕಲ್ಲು, ಮಣ್ಣುಗಳನ್ನು ತೆಗೆಯೋಕೆ ಆಗಲ್ಲ. ಹಾಗಾಗಿ ಹಿಟಾಚಿ ಬಹಳ ಅನಿವಾರ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ಈಗ ಹಿಟಾಚಿ ಮತ್ತಷ್ಟು ಮಾಹಿತಿಯನ್ನು ನಾನು ನಿಮ್ಮಿಂದ ಪಡ್ಕೊಳ್ತಾ ಇರ್ತೀನಿ ಸ್ಪಾಟ್ ನಂಬರ್ 9 ಬಗ್ಗೆ. ಮತ್ತೊಂದು ವಿಷಯ ಅಂತಂದ್ರೆ ಧರ್ಮಸ್ಥಳದ ಅತಿ ದೊಡ್ಡ ರಹಸ್ಯ ಭೇದಿಸುತ್ತಾ SIT ಅನ್ನೋ ಪ್ರಶ್ನೆ. 13 ಸ್ಥಳಗಳ ಶೋಧದ ಬಳಿಕ ಕಲ್ಲೇರಿ ರಹಸ್ಯ ಪತ್ತೆಗೆ ಪ್ಲಾನ್ ಅನ್ನ ಮಾಡಲಾಗಿದೆಯಂತೆ. ಅನಾಮಿಕ ದೂರಿನಲ್ಲಿರುವಂತ ಕಲ್ಲೇರಿ ರಹಸ್ಯ ಬಯಲಿಗೆ ಬರುತ್ತಾ? ಧರ್ಮಸ್ಥಳದ ಕಲ್ಲೇರಿಯಲ್ಲಿ ಶವ ಉತ್ಖನನವನ್ನ ಮಾಡಲಾಗುತ್ತಾ? ಯಾಕಂದ್ರೆ ಪರ್ಟಿಕ್ಯುಲರ್ ಆಗಿ ಆತ ಕಲ್ಲೇರಿ ರಹಸ್ಯದ ಬಗ್ಗೆ ಹೇಳ್ಕೊಂಡಿದ್ದಾನೆ ಅಧಿಕಾರಿಗಳ ಮುಂದೆ. ಬಾಲಕಿಯ ರೇಪ್ ಅಂಡ್ ಕೊಲೆ ಆರೋಪ, ಮರ್ಡರ್ ಆರೋಪವನ್ನ ಅನಾಮಿಕ ಮಾಡಿದ 2010ರಲ್ಲಿ ವಿದ್ಯಾರ್ಥಿನಿಯನ್ನ ನಾನು ಇದೇ ಜಾಗದಲ್ಲಿ ಅಂದ್ರೆ ಕಲ್ಲೇರಿಯಲ್ಲಿ ಹೂತ್ ಹಾಕಿದ್ದೆ ಅಂತ ಹೇಳಿ ಅನಾಮಿಕ ಹೇಳಿದ್ದಾನೆ. ದೂರಿನಲ್ಲೂ ಕೂಡ ಆತ ಅದನ್ನು ಉಲ್ಲೇಖ ಮಾಡಿದ್ದಾನೆ. ಶಾಲಾ ಬಾಲಕಿಯರ ನಾಪತ್ತೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಕಲ್ಲೇರಿ ಧರ್ಮಸ್ಥಳ ಸುತ್ತಮುತ್ತ ಮಾಹಿತಿಯನ್ನ SIT ಸಂಗ್ರಹ ಮಾಡುತ್ತಾ. ಹಾಗಾದ್ರೆ ಅನಾಮಿಕ ಆರೋಪ ಮಾಡಿರುವಂತ ಕಲ್ಲೇರಿ ರಹಸ್ಯ ಬಯಲಿಗೆ ಬರುತ್ತಾ ಅನ್ನೋದು ಈಗಿರುವಂತ ಕುತೂಹಲ. ಒಂದ್ ಕಡೆ ನೋಡಿ ಇವತ್ತೇನು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ, 9ನೇ ಸ್ಪಾಟ್ ಇಂದ 13ನೇ ಸ್ಪಾಟ್ ಅಲ್ಲಿ ಖಂಡಿತ ಅವಶೇಷಗಳು ಸಿಕ್ಕೇ ಸಿಗುತ್ತೆ. ನನಗೆ ಕರೆಕ್ಟಾಗಿ ನೆನಪಿದೆ, ನಾನು ಮಾರ್ಕ್ ಮಾಡೇ ಅವತ್ತು ಶವಗಳನ್ನ ಹೂತಿದ್ದು ಅಂತ ಆತ ಹೇಳಿದ್ದ. ಸೊ ಈ ಸ್ಪಾಟ್ಗಳ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಆದ್ರೆ, ಮತ್ತೊಂದು ಈ ಕಲ್ಲೇರಿ ರಹಸ್ಯದ ಬಗ್ಗೆನೂ ಕೂಡ ಕ್ಯೂರಿಯಾಸಿಟಿ ಇದೆ. ಆ ಕಲ್ಲೇರಿ ಭಾಗದಲ್ಲಿ ಕಾರ್ಯಾಚರಣೆ SIT ಅಧಿಕಾರಿಗಳು ಯಾವಾಗ ಮಾಡ್ತಾರೆ, ಅದಕ್ಕೆ ಪ್ಲಾನಿಂಗ್ ಏನ್ ಮಾಡ್ಕೊಂಡಿದ್ದಾರೆ ಅಂತ ಈ ವಿಷಯವಾಗಿ ಇದಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಈಗ 9 ರಿಂದ 13ನೇ ಸ್ಪಾಟ್ ಅಲ್ಲಿ ಆತ ಆತ್ಮವಿಶ್ವಾಸದಿಂದ ಹೇಳ್ಕೊಂಡಿರುವಂತೆ ಏನಾದ್ರೂ ಅವಶೇಷಗಳು, ಸಾಕ್ಷಿಗಳು ಸಿಗುತ್ತಾ ಅನ್ನೋ ಕುತೂಹಲದ ಜೊತೆಯಲ್ಲಿ ಕಲ್ಲೇರಿ ರಹಸ್ಯದ ಬಗ್ಗೆ ಅನಾಮಿಕ ಹೇಳಿರೋದ್ರೇನು, ಜೊತೆಗೆ ಆ ರಹಸ್ಯ ಭೇದಿಸುವಂತ ನಿಟ್ಟಲ್ಲಿ SIT ತಯಾರಿಗಳ ಬಗ್ಗೆ ಹೇಳೋದಾದ್ರೆ? ಶರ್ಮಿತಾ, ಖಂಡಿತವಾಗ್ಲೂ ಇಂತಹದ್ದೊಂದು ಪ್ರಶ್ನೆ ಇಡೀ ಜನಸಾಮಾನ್ಯ ಕೇಳ್ತಾ ಇರುವಂಥದ್ದು. ಯಾಕಂದರೆ 13 ಸ್ಥಳಗಳ ಗುರುತು ಆಗಿದೆ. ಮುಂದೆ ತನಿಖೆಯ ದಿಕ್ಕು ಏನು ಎಂಬುದರ ಬಗ್ಗೆ ಜನ ಕೂಡ ಬಹಳಷ್ಟು ಕುತೂಹಲದಿಂದ ಕೇಳ್ತಾ ಇದ್ದಾರೆ. ಮತ್ತೊಂದು ಜನ ಬಹಳ ಕುತೂಹಲದಿಂದ ಕೇಳ್ತಾ ಇರುವಂಥದ್ದು ಈ ಕಲ್ಲೇರಿಯ ರಹಸ್ಯ ಏನು ಅನ್ನೋದ್ರ ಬಗ್ಗೆ. ಯಾಕಂದರೆ ಜುಲೈ 11ನೇ ತಾರೀಕು ಆತ ಬೆಳ್ತಂಗಡಿ ಕೋರ್ಟಿಗೆ ಹಾಜರಾಗಿ ಒಂದು ದೂರನ್ನು ಕೊಟ್ಟಿದ್ದ. ಆ ದೂರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ ಹೆಸರು ಏನಂದರೆ ಅದು ಧರ್ಮಸ್ಥಳ ಸಮೀಪದ ಕಲ್ಲೇರಿ ಎಂಬ ಹೆಸರು. ಬೇರೆಲ್ಲ ಆತ ಹೆಸರು ಗುರುತು ಮಾಡಿರುವಂಥದ್ದು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ. ಆದರೆ ಕಲ್ಲೇರಿ ಎಂಬ ಪರ್ಟಿಕ್ಯುಲರ್ ಆಗಿ ಹೆಸರನ್ನು ಆತ ಗುರುತು ಮಾಡಿ ಹೇಳಿದ್ದ. ಕಲ್ಲೇರಿ ಎಂಬಲ್ಲಿ ಶಾಲಾ ಬಾಲಕಿ ಅತ್ಯಾಚಾರ ಮತ್ತು ಕೊಲೆ ಆರೋಪವನ್ನು ಕೂಡ ಆತ ದೂರುದಾರ ಮಾಡಿದ. ಈ ನಿಟ್ಟಿನಲ್ಲಿ 13ನೇ ಸ್ಪಾಟ್ ಬಳಿಕ ಕಲ್ಲೇರಿ ರಹಸ್ಯದ ಪತ್ತೆಗೆ SIT ಮುಂದಾಗುತ್ತಾ ಎಂಬುದು ಬಹಳಷ್ಟು ದೊಡ್ಡ ಮಟ್ಟಿನ ಪ್ರಶ್ನೆ. ಯಾಕೆಂದ್ರೆ ಈಗಾಗಲೇ ದೂರುದಾರನ ಬಳಿ ಹಲವು ಸುತ್ತಿನ ಮಾತುಕತೆಯನ್ನ ಈ ಕಲ್ಲೇರಿ ವಿಚಾರವಾಗಿ SIT ಕೇಳಿದೆ. ಈ ಮೂಲಕವಾಗಿ ಕಲ್ಲೇರಿ ಮತ್ತು ಧರ್ಮಸ್ಥಳ ಸುತ್ತಮುತ್ತ ಶಾಲಾ ಬಾಲಕಿ ನಾಪತ್ತೆ ಬಗ್ಗೆ SIT ಅಧಿಕಾರಿಗಳು ಈಗ ಮಾಹಿತಿ ಸಂಗ್ರಹಕ್ಕೆ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಕಲ್ಲೇರಿ ರಹಸ್ಯ
ಅನಾಮಿಕಾ ಈ ಬಗ್ಗೆ ಪರ್ಟಿಕ್ಯುಲರ್ ಆಗೇ ಹೇಳಿರೋದ್ರಿಂದ 2010ರಲ್ಲಿ ವಿದ್ಯಾರ್ಥಿನಿಯನ್ನ ನಾನು ಈ ಭಾಗದಲ್ಲೇ ಹೂತು ಹಾಕಿದ್ದೀನಿ. ಆಮೇಲೆ ಮೇಲ್ನೋಟಕ್ಕೆ ಆ ಶವ ತಂದಂಥ ಸಂದರ್ಭದಲ್ಲಿ ನನಗೆ ಗೊತ್ತಾಯಿತು ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋದು. ಹಾಗಾಗಿ ವಿದ್ಯಾರ್ಥಿನಿಯ ಶವವನ್ನು ನಾನು ಅಲ್ಲೇ ಹೂತಿದ್ದೀನಿ ಅಂತ ಆತ ಪರ್ಟಿಕ್ಯುಲರ್ ಆಗಿ ಹೇಳಿರೋದ್ರಿಂದ, ಮತ್ತೆ ಧರ್ಮಸ್ಥಳ ಭಾಗದ ವಿದ್ಯಾರ್ಥಿನಿ ಅಂತ ಆತ ಸಂಶಯವನ್ನು ವ್ಯಕ್ತಪಡಿಸಿರೋದ್ರಿಂದ, ಮತ್ತೆ ಒಂದು ಏಜ್ ಗ್ರೂಪ್ ಅನ್ನು ಆತ ಹೇಳಿದ್ದಾನೆ. ಬಹುಶಃ ಆ ವಿದ್ಯಾರ್ಥಿನಿ ಒಂದು 12ರಿಂದ 15 ವರ್ಷದ ಶಾಲಾ ಬಾಲಕಿ ಇರಬಹುದು ಅಂತ ಅದನ್ನೆಲ್ಲ ನೆನಪು ಮಾಡ್ಕೊಂಡು ಆತ ಹೇಳಿರೋದ್ರಿಂದ ಕುತೂಹಲ ಇದೆ. ಸೊ ಇದೇ ವಿಷಯದ ಬಗ್ಗೆ ನಮ್ಮ ರಿಪೋರ್ಟರ್ ಕಿಶನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಕಿಶನ್, ಪ್ಲೀಸ್ ಗೋ ಹೆಡ್. ಕೊಟ್ಟಿರುವಂತಹ ದೂರಿನ ಕಾಪಿ ಪ್ರಕಾರವಾಗಿ ಆತ ಒಂದು ಊರಿನ ಹೆಸರನ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ. ಅದು ಧರ್ಮಸ್ಥಳದ ಸಮೀಪ ಕಲ್ಲೇರಿ ಎಂಬ ಊರು. ಆ ಕಲ್ಲೇರಿ ಊರಿನಲ್ಲಿ 2010ನೇ ಇಸವಿಯಲ್ಲಿ ನನಗೆ ಒಂದು ಮೇಲ್ವಿಚಾರಕರು ಒಂದು ಆರ್ಡರನ್ನು ಮಾಡಿದ್ರು. ಅಲ್ಲಿ ಶಾಲಾ ಬಾಲಕಿಯ ಒಂದು ಮೃತದೇಹ ಇದೆ, ಅದನ್ನು ಹೂಳಬೇಕು ಎಂಬ ಆರ್ಡರ್ ಬಂದಿತ್ತು. ಆ ಸಂದರ್ಭದಲ್ಲಿ ನಾನು ಅಲ್ಲಿ ಹೂಳೋಕೆ ಅಂತ ಹೋದಾಗ ಆ ಬಾಲಕಿಯ ಮೇಲೆ ಸ್ಪಷ್ಟವಾಗಿ ಲೈಂಗಿಕ ಆಕ್ರಮಣ ಆದಂಥ ಸ್ಪಷ್ಟ ಚಿತ್ರಣ ಇತ್ತು. ಆ ಬಾಲಕಿಯ ಕೊಲೆ ಆಗಿತ್ತು ಮತ್ತು ಅತ್ಯಾಚಾರ ಆಗಿರೋ ಬಗ್ಗೆ ಅವಳ ದೇಹದ ಭಾಗಗಳೇ ಗುರುತು ಹೇಳಿತ್ತು ಮತ್ತು ಕೇವಲ ಶಾಲಾ ಸಮವಸ್ತ್ರವನ್ನು ಮಾತ್ರ ಆಕೆ ಧರಿಸಿದ್ರು. ಆಕೆಯಲ್ಲಿ ಒಳ ಉಡುಪುಗಳು ಕೂಡ ಇರಲಿಲ್ಲ. ನನಗೆ ಮೇಲ್ವಿಚಾರಕರು ಕೊಟ್ಟಿರುವಂಥ ಆರ್ಡರ್ನ ಪ್ರಕಾರವಾಗಿ 2010ರಲ್ಲಿ ಕಲ್ಲೇರಿ ಪೆಟ್ರೋಲ್ ಬಂಕ್ನ ಸುಮಾರು 500 ಮೀಟರ್ ದೂರದಲ್ಲಿ ನಾನು ಆಕೆಯ ಶವವನ್ನು ಹೂತು ಹಾಕಿದ್ದೇನೆ ಎಂಬುದರ ಬಗ್ಗೆ ಹೇಳಿಕೆಯನ್ನು ಸ್ವತಃ ಅನಾಮಿಕ ವ್ಯಕ್ತಿ ಕೋರ್ಟಿಗೆ ಕೊಟ್ಟಂಥ ಲಿಖಿತ ರೂಪದ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ. ಈ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಸಾಕಷ್ಟು ಮಾಹಿತಿ ಸಂಗ್ರಹವನ್ನು ಮಾಡಿದ್ದಾರೆ. 15 ಗಂಟೆಗಳ ಕಾಲ ನಿರಂತರವಾಗಿ ಆತನನ್ನು ಹೇಳಿಕೆ ಪಡೆದುಕೊಂಡಂಥ ಸಂದರ್ಭದಲ್ಲಿ ಕಲ್ಲೇರಿಯ ವಿಚಾರವಾಗಿಯೂ ಕೂಡ SIT ಅಧಿಕಾರಿಗಳು ಪಿನ್ ಟು ಪಿನ್ ಆಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. 2010 ಆದರೆ ಗರಿಷ್ಠವಾಗಿ ಅದು ಯಾವ ಸಮಯ, ಯಾವ ತಿಂಗಳು ಮತ್ತು ಅದು ಶಾಲಾ ಅವಧಿಯ ಅಥವಾ ಶಾಲೆಗೆ ರಜೆ ಇರುವಂಥ ಸಂದರ್ಭದಲ್ಲಿಯ ಮತ್ತು ಆಕೆಯ ಸಮವಸ್ತ್ರ ಯಾವ ಬಣ್ಣದಲ್ಲಿತ್ತು, ನೀನು ಮೃತದೇಹವನ್ನು ನೋಡಿದಾಗ ಯಾವ ಸ್ಥಿತಿಯಲ್ಲಿ ಆ ಮೃತದೇಹ ಇತ್ತು ಎಂಬುದರ ಬಗ್ಗೆ ಪಿನ್ ಟು ಪಿನ್ ಆಗಿ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಆತನೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರವಾಗಿ ಕಲ್ಲೇರಿಯ ಪೆಟ್ರೋಲ್ ಬಂಕಿಂದ ಸುಮಾರು 500 ಮೀಟರ್ ದೂರದ ಕಾಡಿನಲ್ಲಿ ಆಕೆಯ ಶವವನ್ನು ಹೂತು ಹಾಕಿದ್ದೀನಿ ಎಂಬುದರ ಬಗ್ಗೆ ಪೊಲೀಸರ ಕೋರ್ಟಿಗೆ ಕೊಟ್ಟಂಥ ದಾಖಲೆಗಳಲ್ಲಿ ಆತ ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ ಸ್ಪಾಟ್ ನಂಬರ್ 13 ತನಕ ಪೊಲೀಸರು SIT ಉತ್ಖನನ ಕಾರ್ಯ ಮಾಡಿದರೆ ಅದರ ಮುಂದಿನ ಹಂತ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಬಹಳಷ್ಟು ಕುತೂಹಲವನ್ನು ಕೇಳಿಸಿದೆ. ಆತ ಹೇಳಿರುವಂಥದ್ದು ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನು ಹೂತು ಹಾಕಿದ್ದೇನೆ ಅಂತೇಳಿ. ಅದರ ಜೊತೆಗೆ ಧರ್ಮಸ್ಥಳದ ಕಲ್ಲೇರಿ ಎಂಬ ಪರ್ಟಿಕ್ಯುಲರ್ ಆಗಿ ಹೆಸರನ್ನು ಹೇಳಿರೋ ಕಾರಣಕ್ಕಾಗಿ SIT 13 ಸ್ಪಾಟ್ ಬಳಿಕ ಕಲ್ಲೇರಿಯತ್ತ ತನ್ನ ಚಿತ್ತವನ್ನು ನೆಟ್ಟುತ್ತಾ ಎಂಬುದರ ಬಗ್ಗೆ ಬಹಳಷ್ಟು ಕುತೂಹಲ ಜನರಲ್ಲಿ ಕೂಡ ಇದೆ ಮತ್ತು ಜನಸಾಮಾನ್ಯ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. 13 ಸ್ಪಾಟ್ಗಳ ಕತೆ ಒಂದಾದರೆ ಕಲ್ಲೇರಿಯ ಸ್ಥಿತಿ ಏನು ಅಂತೇಳಿ. ಯಾಕೆಂದರೆ ಪರ್ಟಿಕ್ಯುಲರ್ ಆಗಿ ಆತ ಶಾಲಾ ಬಾಲಕಿ ಅಂತ ಹೇಳಿರುವಂಥದ್ದು, ಶಾಲಾ ಬಾಲಕಿಯ ಮೈ ಮೇಲೆ ಲೈಂಗಿಕ ಆಕ್ರಮಣ ಆದಂಥ ಗುರುತುಗಳು ಇತ್ತು ಎಂಬ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಆಕೆ ಸಮವಸ್ತ್ರವನ್ನು ಧರಿಸಿದ್ರು, ಆಕೆಯ ಒಳ ಉಡುಪು ಕೂಡ ಇರಲಿಲ್ಲ, ಮೈ ಮೇಲೆ ಬಹಳಷ್ಟು ಗಾಯ ಆಗಿತ್ತು, ಗಂಭೀರ ಸ್ವರೂಪದ ಗಾಯಗಳಾಗಿತ್ತು ಮತ್ತು ಆಕೆಯ ದೇಹದ ತುಂಬೆಲ್ಲ ಪರಚಿತ ಗಾಯಗಳಾಗಿತ್ತು ಎಂಬುದರ ಬಗ್ಗೆ ಆತ ಲಿಖಿತವಾಗಿ ನ್ಯಾಯಾಲಯಕ್ಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗ ಈ 13 ಸ್ಪಾಟ್ ಆದ ಬಳಿಕ ಈ ಗಂಭೀರ ಪ್ರಕರಣ ಅಂದರೆ ಕಲ್ಲೇರಿಯ ಶಾಲಾ ಬಾಲಕಿಯ ಹತ್ಯೆ ಅಥವಾ ಅತ್ಯಾಚಾರ ಪ್ರಕರಣದ ಬಗ್ಗೆ SIT ತನಿಖೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದರ ಜೊತೆಗಾಗಿ ಕಲ್ಲೇರಿಯ ಸುತ್ತಮುತ್ತ ಶಾಲೆಗಳು ಮತ್ತು ಧರ್ಮಸ್ಥಳದ ಸುತ್ತಮುತ್ತ ಶಾಲೆಗಳಲ್ಲಿ 2010ನೇ ಇಸವಿಯಲ್ಲಿ ಯಾವುದಾದ್ರೂ ಶಾಲಾ ಬಾಲಕಿ ಈ ಥರ ಶವ ಪತ್ತೆಯಾಗಿರೋದು ಅಥವಾ ನಾಪತ್ತೆಯಾಗಿದ್ದಂಥ ಪ್ರಕರಣಗಳು ಇವೆಯಾ ಎಂಬುದರ ಬಗ್ಗೆ SIT ತನಿಖೆಯನ್ನು ಮಾಡ್ತಾ ಇದೆ. ಶರ್ಮಿತಾ.